ಬ್ರೇಕ್ ನಂತರ ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕೆಜಿಎಫ್ ಶಾಸಕ ವೈ ಸಂಪಂಗಿ ಸದ್ಯಕ್ಕಂತೂ ಜೈಲು ವಾಸದಿಂದ ಮುಕ್ತಿ ಪಡೆದಿದ್ದಾರೆ. ಸಂಪಂಗಿಗೆ ಹೈಕೋರ್ಟ್ ನಿನ್ನೆ ಷರತ್ತುಬದ್ಧ ಜಾಮೀನು ನೀಡಿದೆ. ಲೋಕಾಯುಕ್ತ ಕೋರ್ಟ್ 3.5 ವರ್ಷ ಕಠಿಣ ಶಿಕ್ಷೆ ನೀಡಿ ಇನ್ನು 3 ದಿನ ಕೂಡ ಕಳೆದಿಲ್ಲ. ಅಷ್ಟರಲ್ಲೇ ಜಾಮೀನು ಸಿಕ್ಕಿದ್ದು ಇವತ್ತು ಅವರು ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಲಿದ್ದಾರೆ. ಲಂಚ ಪ್ರಕರಣದಲ್ಲಿ ಜೈಲು ಹಕ್ಕಿಯಾಗಿರೋ ಕೆಜಿಎಫ್ ಶಾಸಕ ವೈ ಸಂಪಂಗಿ ಕೊನೆಗೂ ನಿಟ್ಟುಸಿರು ಬಿಟ್ಟಿದ್ದಾರೆ. ಸಂಪಂಗಿಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿ ಜೈಲು ಶಿಕ್ಷೆಯಿಂದ ಪಾರು ಮಾಡಿದೆ. 2009ರಲ್ಲಿ ಸಂಪಂಗಿ ಫಾರೂಕ್ ಎಂಬುವವರಿಂದ 5 ಲಕ್ಷ ರೂಪಾಯಿ ಲಂಚ ಪಡೆದ ಆರೋಪ ಸಾಬೀತಾಗಿತ್ತು. ಹಾಗಾಗಿ ಮಾರ್ಚ್ 2ರಂದು ಲೋಕಾಯುಕ್ತ ಕೋರ್ಟ್ ಸಂಪಂಗಿಗೆ 3.5 ವರ್ಷ ಕಠಿಣ ಸಜೆ ನೀಡಿತ್ತು. ಆದರೆ ಜಾಮೀನು ಮತ್ತು ಲೋಕಾಯುಕ್ತ ಕೋರ್ಟ್ ತೀರ್ಪು ರದ್ದು ಕೋರಿ ಸಂಪಂಗಿ ನಿನ್ನೆ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು. ಮೇಲ್ಮನವಿ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಜಗನ್ನಾಥ ನೇತೃತ್ವದ ಏಕಸದಸ್ಯ ಪೀಠ ಸಂಪಂಗಿಗೆ ಜಾಮೀನು ಕೊಟ್ಟಿದೆ. ಜೊತೆಗೆ ಲೋಕಾಯುಕ್ತ ಕೋರ್ಟ್ ನೀಡಿದ ಶಿಕ್ಷೆಯನ್ನ ಅಮಾನತು ಮಾಡಿದೆ. ಯಾವುದೇ ಸ್ವತಂತ್ರ ಎವಿಡೆನ್ಸ್ ಇಲ್ಲ, ಅಂದರೆ ಇಂಡಿಪೆಂಡೆಂಟ್ ವಿಟ್ನೆಸಸ್ ಇಲ್ಲ, ಕೊರಾಬ್ರೇಷನ್ಸ್ ಇಲ್ಲ. ಅದನ್ನೆಲ್ಲ ಇವತ್ತು ಉಚ್ಚ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀವಿ. ಮತ್ತು ಸೆಕ್ಷನ್ 7 ಮತ್ತು ಸೆಕ್ಷನ್ 8 ಆಫ್ ದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಲ್ಲಿ ಒಬ್ಬ ಪಬ್ಲಿಕ್ ಸರ್ವೆಂಟ್ ಆಫೀಸ್ ಮಿಸ್ಯೂಸ್ ಮಾಡ್ಕೊಂಡಿರಬೇಕು ಮತ್ತು ಅದರಿಂದ ಇಲ್ಲಿಗಲ್ ಗ್ರಾಟಿಫಿಕೇಷನ್ ಪಡೆದಿರಬೇಕು. ಇವೆರಡೂ ಇಲ್ಲ. ಮತ್ತು ಈಗಾಗಲೇ ಆರೋಪಿ ನಂಬರ್ 2 ಅಂದರೆ ಅಕ್ಯೂಸ್ ನಂಬರ್ 2 ಅವರು ಈಗಾಗಲೇ ನಿರ್ದೋಷಿ ಅಂತ ಸಾಬೀತಾಗಿರೋದ್ರಿಂದ ಇದೆಲ್ಲನ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀವಿ. ಸಂಪಂಗಿಗೆ ಷರತ್ತುಬದ್ಧ ಜಾಮೀನು ನೀಡಲಾಗಿದ್ದು 1 ಲಕ್ಷ ರೂಪಾಯಿ ಬಾಂಡ್, 2 ವ್ಯಕ್ತಿಗಳ ಜಾಮೀನನ್ನ ಪಡೆಯಲಾಗಿದೆ. ಇನ್ನು ಸಂಪಂಗಿ ದೇಶ ಬಿಟ್ಟು ಹೋಗೋ ಹಾಗಿಲ್ಲ ಮತ್ತು ವಿಚಾರಣೆಗೆ ಸಹಕರಿಸುವ ಷರತ್ತನ್ನ ಹಾಕಲಾಗಿದೆ. ಲೋಕಾಯುಕ್ತ ಕೋರ್ಟ್ ಪ್ರಕರಣ ಪೂರ್ಣಗೊಳಿಸುವುದಕ್ಕೆ 3 ವರ್ಷ ಕಾಲ ಹಿಡಿಯಿತು. ಈಗ ಮತ್ತೆ ಹೈಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ಆರಂಭದಿಂದ ಬಿಚ್ಚಿಕೊಳ್ಳಲಿದೆ. ಹೈಕೋರ್ಟ್ನಿಂದ ಜಾಮೀನು ಪಡೆದಿರೋ ಸಂಪಂಗಿ ಇವತ್ತು ಜಾಮೀನು ನೀಡಿರೋ ಪ್ರತಿಯನ್ನ ಲೋಕಾಯುಕ್ತ ಕೋರ್ಟ್ಗೆ ಸಲ್ಲಿಸಲಿದ್ದಾರೆ. ಆ ಬಳಿಕ ಅಲ್ಲಿಂದ ಅನುಮತಿ ಪತ್ರಗಳನ್ನ ತೆಗೆದುಕೊಳ್ಳುವ ಸಂಪಂಗಿ ಪರ ವಕೀಲರು ಪರಪ್ಪನ ಅಗ್ರಹಾರ ಪೊಲೀಸರಿಗೆ ಆ ಪ್ರತಿಯನ್ನ ಒಪ್ಪಿಸಿ ಬಿಡುಗಡೆ ಆಗಬೇಕಿದೆ. ಇವತ್ತು ಮಧ್ಯಾಹ್ನದ ವೇಳೆಗೆ ಈ ಎಲ್ಲಾ ಪ್ರಕ್ರಿಯೆಗಳು ಮುಗಿಯುವ ಸಾಧ್ಯತೆ ಇದೆ. ಆ ಬಳಿಕವೇ ಸಂಪಂಗಿ ಜೈಲಿನಿಂದ ಬಿಡುಗಡೆಯಾಗಲಿದ್ದಾರೆ. ಒಟ್ನಲ್ಲಿ ಹೈಕೋರ್ಟ್ ಪ್ರಕರಣದ ವಿಚಾರಣೆ ನಡೆಸಿ ಅಂತಿಮ ತೀರ್ಪು ನೀಡೋವರೆಗೂ ಸಂಪಂಗಿ ಫ್ರೀ ಬರ್ಡ್. ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನಿಮ್ಮ ಹತ್ರ ಕಾರ್ ಇದೆಯಾ? ಕೂಲಿಂಗ್ ಪೇಪರ್ ತೆಗೆಸಿದ್ದೀರಾ? ಇಲ್ಲ ಅಂತಂದ್ರೆ ದಂಡ ಕಟ್ಟೋಕೆ ರೆಡಿಯಾಗಿ, ಯಾಕಂದ್ರೆ ಫೈನ್ ಜಡಿಯೋಕೆ ಪೊಲೀಸರು ರೆಡಿಯಾಗಿದ್ದಾರೆ. ಇದರ ಗೊಡವೆನೇ ಬೇಡ ಅಂತಂದ್ರೆ ಮನೆ ಬಿಡೋಕು ಮುನ್ನ ಟಿಂಟೆಡ್ ಗ್ಲಾಸ್ ಅನ್ನ ತೆಗೆಸ್ಬಿಡಿ, ಮರಿಬೇಡಿ. ಮುಗಿಯಿತು ಸನ್ ಫಿಲ್ಮ್ ಡೆಡ್ ಲೈನ್. ಇಂದಿನಿಂದ ಬೀಳಲಿದೆ ಫೈನ್. ಕೂಲಿಂಗ್ ಪೇಪರ್ ತೆಗೆಸದವರಿಗೆ ಟೆನ್ಷನ್. ಹೌದು, ವಾಹನಗಳ ಗಾಜಿಗೆ ಅಳವಡಿಸಿರೋ ಕೂಲಿಂಗ್ ಪೇಪರ್ ತೆಗೆಸಲು ಪೊಲೀಸರು ನೀಡಿದ್ದ ಗಡುವು ಇವತ್ತಿಗೆ ಅಂತ್ಯವಾಗಿದೆ. ಇವತ್ತಿನಿಂದ ಬೆಂಗಳೂರು ಸೇರಿದಂತೆ ಎಲ್ಲಾ ಕಡೆ ಕೂಲಿಂಗ್ ಪೇಪರ್ ತೆಗೆಸದ ವಾಹನಗಳ ಮಾಲೀಕರು ಫೈನ್ ಅನ್ನ ಕಟ್ಟಲೇಬೇಕಾಗಿದೆ. ಹಾಗಾಗಿ ಇಷ್ಟು ದಿನದಿಂದ ಈಗ ತೆಗಿಸೋಣ, ಆಮೇಲೆ ತೆಗಿಸೋಣ, ನಾಡಿದ್ದು ತೆಗಿಸೋಣ ಅಂತ ಕಾದಿದ್ದವರೆಲ್ಲ ನಿನ್ನೆ ತರಾತುರಿಯಲ್ಲಿ ಸನ್ ಫಿಲ್ಮ್ ತೆಗೆಸಲು ಮುಗಿಬಿದ್ರು. ಇಲ್ಲ, ಇವತ್ತು ವರ್ಕರ್ಸ್ ಅನ್ನೋದಕ್ಕಿಂತ ಇವತ್ತು ಎಂಟೈರ್ ಏನು ಆರ್ ಟಿ ಆಫೀಸಸ್ ಇದೆ, ಆರ್ ಟಿ ಆಫೀಸ್ ಇನ್ಕ್ಲೂಡಿಂಗ್ ಪೊಲೀಸ್ ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ರೆಸ್ಪಾನ್ಸ್ ಹೇಳ್ತಾ ಇದ್ದಾರೆ. ಆಲ್ರೆಸ್ಟ್ ಅವೇರ್ನೆಸ್ ಬಂದಿದೆ, ಕೆಲವ್ರಿಗೆ ಅವೇರ್ನೆಸ್ ಬಂದಿಲ್ಲ, ಕೆಲವರಿಗೆ ನಾವು ಗೈಡ್ ಮಾಡ್ತಾ ಇದ್ದೀವಿ, ಕೆಲವ್ರಿಗೆ ಇನ್ನೂ ತಿಳುವಳಿಕೆ ಇಲ್ಲ, ಕೆಲವರು ತಿಳುವಳಿಕೆ ಇದೆ, ಕೆಲವರು ಕೋಆಪರೇಟ್ ಮಾಡ್ತಾ ಇದ್ದಾರೆ. ಅಂದ್ಹಾಗೆ ಕೂಲಿಂಗ್ ಪೇಪರ್ ತೆಗೆಸುವ ಬಗ್ಗೆ ಇನ್ನು ಹಲವರಲ್ಲಿ ಗೊಂದಲ ದೂರವಾಗಿಲ್ಲ. ಆದರೆ ಈ ಸುಪ್ರೀಂ ಕೋರ್ಟ್ನ ಆದೇಶದ ಅನ್ವಯ ಇದನ್ನ ಜಾರಿ ಮಾಡ್ತಾ ಇರೋದ್ರಿಂದ ಸೆಲೆಬ್ರಿಟಿಗಳು, ವಿಐಪಿಗಳು, ಜನಪ್ರತಿನಿಧಿಗಳು ಹೀಗೆ ಯಾರಿಗೂ ವಿನಾಯಿತಿ ಇಲ್ಲ. ಕೇವಲ Z ಹಾಗೂ Z+ ಸೆಕ್ಯೂರಿಟಿ ಇರೋ ಬೆರಳೆಣಿಕೆಯಷ್ಟು ಗಣ್ಯರಿಗಷ್ಟೇ ಈ ಕಡ್ಡಾಯ ನಿಯಮ ಅನ್ವಯಿಸುವುದು. ಇನ್ನು ಪರವಾಗಿಲ್ಲ ಬಿಡುವಂತ ನಿಯಮ ಉಲ್ಲಂಘಿಸಿದವರಿಗೆ 100 ರೂಪಾಯಿ ಫೈನ್ ತಪ್ಪಿದ್ದಲ್ಲ. ಕೆಲವರಂತೂ ದಂಡ ಕಟ್ತೇವೆ ಹೊರತು ಸನ್ ಫಿಲ್ಮ್ ತೆಗೆಸಲಾಂತಿದ್ದಾರೆ. ಕಾನೂನು ಎಲ್ರಿಗೂ ಒಂದೇ. ಸುಮ್ಮನೆ ಬಡುಪಾಪಿಗೆ ಇಟ್ಕೊಂಡು ಇದನ್ನ ತೆಗಿ ಅದನ್ನ ತೆಗಿ ಅಂದರೆ ಅದು ನ್ಯಾಯ ಅಲ್ಲ. ಇವರು ಫಸ್ಟ್ ಅವ್ರ ಗಾಡಿಗೆ ತೆಗಿಲಿ, ಆಮೇಲೆ ಪಬ್ಲಿಕ್ ಗಾಡಿಗೆ ಇವರು ತೆಗಿಲಿ ಮೇಡಮ್. ಅದಕ್ಕೆ ನಾವು ರೆಡಿ ಇದ್ದೀವಿ ಮೇಡಮ್. ನೋಡಿ ಟ್ರಾಫಿಕ್ ವೈಲೇಷನ್ನು ನಮ್ಗೆ ಭಾರಿ ಬೇಜಾರಾಗ್ಬಿಟ್ಟಿದೆ. ಇದ್ರ ಬಗ್ಗೆ ನಾವು ಕಮಿಷನರ್ ಸಾಹೇಬ್ರಿಗೂ ಹೇಳಿದ್ದೀವಿ.
ಇದೆಲ್ಲ ಏನು ನಡೆಯಲ್ಲ ಬಿಡಿ ಸರ್. ಎಷ್ಟೋ ಅಖಾಡಗಳು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳು ಇದೆ, ಯಾವುದು ಇವರು ಫಾಲೋ ಮಾಡಿದಾರೋ? ಇನ್ನು ರಾಜಕಾರಣಿಗಳನ್ನ ಕೇಳಿದ್ರಂತೂ ಮುಗೀತು. ಕೂಲಿಂಗ್ ಪೇಪರ್ ತೆಗೆಸ್ಬೇಕಾ ಅಂತ ಪ್ರಶ್ನೆಗೆ ಉತ್ತರ. ತೆಗಿತಾ ಇದ್ದೀರಾ ಅಂತ ಹೆಂಗ್ ಹೇಳಕ್ ಬರ್ತೀರಾ? ಅಲ್ಲ ನೀವೇನಕ್ ಬಂದ್ರಿ ಎದ್ಬಿಟ್ಟು ಹೆಂಗೋ ಬಂದ್ರಲ್ಲ. ಹೌದು, ಒಟ್ನಲ್ಲಿ ಕಾರಲ್ಲಿ ನಡೆಯೋ ಅನೈತಿಕ ಚಟುವಟಿಕೆಗಳು, ಅಪರಾಧಗಳಿಗೆ ಬ್ರೇಕ್ ಹಾಕುವ ಸದುದ್ದೇಶದಿಂದಲೇ ಸುಪ್ರೀಂ ಕೋರ್ಟ್ ಕೂಲಿಂಗ್ ಪೇಪರ್ ತೆಗೆಸುವುದು ಕಡ್ಡಾಯಗೊಳಿಸಿದೆ. ಆದ್ರೆ ಇದರಿಂದ ಚರ್ಮ ಸಂಬಂಧಿ ಕಾಯಿಲೆಗಳು ಬರುತ್ತವೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಅಲ್ಲದೆ ಆದೇಶದ ಸ್ಪಷ್ಟತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಇಷ್ಟೆಲ್ಲದರ ನಡುವೆ ಇವತ್ತಿನಿಂದ ನಿಯಮ ಉಲ್ಲಂಘಿಸಿದವರಿಗೆ ಫೈನ್ ಹಾಕಲು ಬೆಂಗಳೂರು ಟ್ರಾಫಿಕ್ ಪೊಲೀಸರು ಸಜ್ಜಾಗ್ತಿದ್ದಾರೆ. ನಂದಿನಿ ಜೈ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನಿಮ್ಮೆದುರಿಗಿರೋದು ಎರಡೇ ಆಪ್ಷನ್, ಒಂದು ರೂಲ್ಸ್ ಪಾಲಿಸಿ ಇಲ್ಲ ಫೈನ್ ಕಟ್ಟಿ. ಓಕೆ, ಇನ್ನು ಕರ್ನಾಟಕದಲ್ಲಿ ಗೋಲ್ಡ್ ರೇಟ್ ಎಷ್ಟಾಗಿದೆ ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 27,800 ರೂಪಾಯಿ, 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 30,600 ರೂಪಾಯಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ನೋಡೋಣ ಒಂದು ಪುಟ್ಟ ಬ್ರೇಕ್ ನಂತರ.